ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಸೌಂದರ್ಯ ಲಹರಿಯ 42ನೆಯ ಶ್ಲೋಕ. ಗತೈರ್ಮಾಣಿಕ್ಯತ್ವಂ ಗಗನಮಣಿಭಿಃ ಸಾಂದ್ರ ಘಟಿತಂ ಕಿರೀಟಂ ತೇ ಹೈಮಂ ಹಿಮಗಿರಿಸುತೆ ಕೀರ್ತಯತಿ ಯಃ ಸನೀಡೇ ಯಚ್ಛಾಯಾಚ್ಛುರಣ ಶಬಲಂ ಚಂದ್ರಶಕಲಂ ಧನುಷ್ಯೌನಾಸೀರಂ ಕಿಮಿತಿ ನ ನಿಬಧ್ನಾತಿ ಧಿಷಣಾಂ. ಹೇ ಪರ್ವತರಾಜಕುಮಾರಿಯೇ, ಚಿನ್ನದಿಂದ ಮಾಡಿದ ನಿನ್ನ ಕಿರೀಟದಲ್ಲಿ ಅನೇಕ ಮಂದಿ ಸೂರ್ಯರನ್ನ ನಾನಾ ರತ್ನದಂತೆ ದಟ್ಟವಾಗಿ ಪೋಣಿಸಲ್ಪಟ್ಟಿದ್ದು, ಆ ದಿವ್ಯ ಸ್ವರೂಪವನ್ನ ಯಾವ ಮಹಾತ್ಮನು ವರ್ಣನೆ ಮಾಡುತ್ತಾನೋ ಅಂತಹ ಕವೀಶ್ವರನು ನವರತ್ನಗಳ ಕಾಂತಿಯ ವ್ಯಾಪ್ತಿಯಿಂದ ಚಿತ್ರ ವಿಚಿತ್ರವಾದಂಥ ಬಣ್ಣಗಳಿಂದ ಮಾಡಲ್ಪಟ್ಟಂಥ ಚಂದ್ರಖಂಡವನ್ನ ಇಂದ್ರಧನುಸ್ಸಂಬಂಧವಾದ ಕಾಮನಬಿಲ್ಲು ಅಂತ ಹೇಳಿ ಊಹೆ ಮಾಡದೇ ಇರುವನೇ ತಾಯಿ ಅಂತ ಹೇಳಿ ಅಮ್ಮನವರ ದಿವ್ಯವೂ ಅಸದೃಶವೂ ಮಹಾದ್ಭುತವೂ ಆದ ಆ ಕಿರೀಟದ ವರ್ಣನೆಯನ್ನ ಈ ಶ್ಲೋಕದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಮಾಡಿದ್ದಾರೆ. ಆತ್ಮೀಯರೇ, ಈ ಶ್ಲೋಕಗಳನ್ನು ಆರಂಭಿಸುವ ಮುನ್ನ ನಾವು ಒಂದು ಎಚ್ಚರಿಕೆಯನ್ನು ವಹಿಸಬೇಕು. ಇನ್ನು ಮುಂದೆ ಬರಲಿರುವಂಥ ಬಹುಪಾಲು ಎಲ್ಲ ಶ್ಲೋಕಗಳು ಶ್ರೀಮಾತೆಯ ಅವಯವಗಳನ್ನು ವರ್ಣನೆ ಮಾಡುವುದನ್ನು ನಾವು ನೋಡ್ತೇವೆ. ಹಾಗಾದರೆ ಶಂಕರ ಭಗವತ್ಪಾದರು ಒಂದು ಸ್ತ್ರೀರೂಪಳಾದ ಅಮ್ಮನ ಅಂಗಾಂಗಗಳನ್ನು ವರ್ಣನೆ ಮಾಡಿದ್ದಾರಾ ಅನ್ನುವ ಪ್ರಶ್ನೆ ಬರಬಹುದು. ಇಲ್ಲ, ಶ್ರೀ ಶ್ರೀ ಶಂಕರ ಭಗವತ್ಪಾದರು ವರ್ಣನೆ ಮಾಡಿರುವಂಥದ್ದು ಯಾರನ್ನ, ಎಂಥ ಸ್ವರೂಪವದು ಅಂತಂದರೆ ಸ್ವಾತ್ಮೈವ ದೇವತಾ ಪ್ರೋಕ್ತ ಲಲಿತಾ ವಿಶ್ವವಿಗ್ರಹ. ಆ ಶ್ರೀಮನ್ ಲಲಿತಾ ಮಹಾ ತ್ರಿಪುರ ಸುಂದರಿಯನ್ನ ಶ್ರೀ ಶ್ರೀ ಶಂಕರ ಭಗವತ್ಪಾದರು ದರ್ಶನ ಮಾಡಿದಂಥ ಉಚ್ಛ್ರಾಯ ಸ್ಥಿತಿಯನ್ನು ನಾವು ನೋಡಬೇಕು. ಆ ಮಹಾತಾಯಿಯನ್ನ ಸ್ವಾತ್ಮೈವ ದೇವತಾ ಪ್ರೋಕ್ತ, ಯಾವ ಶಕ್ತಿ ನನ್ನಲ್ಲಿ ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಆತ್ಮಸ್ವರೂಪಳಾಗಿ ನೆಲೆಸಿದ್ದು ಶರೀರವನ್ನು ನಡೆಸ್ತಾ ಇದ್ದಾಳೋ, ಹಾಗೆ ಇಡೀ ಬ್ರಹ್ಮಾಂಡದಲ್ಲಿ ವ್ಯಾಪ್ತಳಾಗಿ ವಿಶ್ವವಿಗ್ರಹಳಾಗಿ ಬ್ರಹ್ಮಾಂಡವನ್ನು ನಡೆಸ್ತಾ ಇದ್ದಾಳೋ, ಆ ದಿವ್ಯ ಮಂಗಳ ವಿಗ್ರಹವನ್ನ ವರ್ಣನೆ ಮಾಡುತ್ತಿದ್ದಾರೆ. ಮತ್ತು ಇಂತಹ ದಿವ್ಯ ಸ್ವರೂಪ ಅಂದ ಮೇಲೆ ಆ ರೂಪಕ್ಕೆ ಇತಿಮಿತಿ ಇದೆಯೋ? ಅದೇನು ಪಂಚಭೂತಗಳಿಂದ ಮಾಡಲ್ಪಟ್ಟಿದ್ದೋ ಅಥವಾ ನಮ್ಮಂತೆ ಸಪ್ತ ಧಾತುಗಳಿಂದೇನಾದರೂ ಮಾಡಿದ್ದಾರಾ? ಇಲ್ಲ, ಅದು ಅಣೋರಣೀಯಾನ್ ಮಹತೋ ಮಹೀಯಾನ್. ಅಣುವಿಗಿಂತಲೂ ಅಣುಸ್ವರೂಪಳಾಗಿದ್ದಾಳೆ, ಮಹತ್ತಿಗಿಂತಲೂ ಮಹನೀಯಳಾಗಿದ್ದಾಳೆ ಆ ವಿರಾಟ್ ಸ್ವರೂಪ. ಅಂತಹ ಸರ್ವವ್ಯಾಪ್ತಳು ಪರಾತ್ಪರಳು ಆದ ಅಮ್ಮನಿಗೇನಾದರೂ ಒಂದು ಆಕಾರವನ್ನು ಕೊಟ್ಟರೆ ಅದು ದಿವ್ಯ ಮಂಗಳ ವಿಗ್ರಹವಾಗುತ್ತೆ, ಅದರ ಮಂತ್ರಮಯ ಶರೀರವಾಗಿರುತ್ತೆ ಅಂತ ಲಲಿತಾ ಸಹಸ್ರನಾಮದಲ್ಲಿ ನಾವು ನೋಡ್ತೇವೆ. ಶ್ರೀಮದ್ವಾಗ್ಭವಕೂಟೈಕ ಸ್ವರೂಪ ಮುಖ ಪಂಕಜ ಕಂಠಾದ ಕಟಿಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಶಕ್ತಿಕೂಟೈಕತಾಪನ್ನ ಕಟ್ಯಧೋಭಾಗಧಾರಿಣಿ ಮೂಲಮಂತ್ರಾತ್ಮಿಕ ಮೂಲಕೂಟತ್ರಯ ಕಲೇವರ ಅಂತ ಹೇಳಿ ಆ ಅಮ್ಮನ ಇಡೀ ಶರೀರ ಮಂತ್ರಮಯವಾಗಿದೆ, ಅವಳು ಮಂತ್ರಸ್ವರೂಪಳು. ಈ ಕಾರಣದಿಂದಲೇ ಉಪನಿಷತ್ತಿನಲ್ಲಿ ಹೇಳ್ತಾರೆ, ದ್ವೇ ಬ್ರಹ್ಮಣಿ ವೇದಿತವ್ಯೇ ಮೂರ್ತಂಚ ಅಮೂರ್ತಂಚ ಅಂತ. ಅಂದರೆ ಏನರ್ಥ? ಆ ಪರಬ್ರಹ್ಮವೇ ಅವ್ಯಕ್ತವಾಗಿದೆ, ಕಣ್ಣಿಗೆ ಕಾಣದಂತೆ ಸರ್ವವ್ಯಾಪ್ತವಾಗಿದೆ. ಅದೇ ಪರಬ್ರಹ್ಮವೇ ಭಕ್ತರನ್ನ ರಕ್ಷಣೆ ಮಾಡಲು ಸಲುವಾಗಿ, ಧರ್ಮ ರಕ್ಷಣೆಗೋಸ್ಕರವಾಗಿ ಮೂರ್ತರೂಪವಾಗತ್ತೆ. ಅಂದರೆ ಸಗುಣ ಸಾಕಾರ ಮಂಗಳ ವಿಗ್ರಹವನ್ನ ರೂಪಧಾರಣೆ ಮಾಡಿಕೊಂಡು ಭಕ್ತರನ್ನ ಅನುಗ್ರಹಿಸುತ್ತದೆ. ಹೀಗಾಗಿ ಮುಂದಿನ ಶ್ಲೋಕಗಳೆಲ್ಲ ಅಮ್ಮನವರ ಕಿರೀಟದಿಂದ ಹಿಡಿದು ಪಾದ ತನಕ ವರ್ಣನೆಯನ್ನು ಮಾಡಿರುವುದರಿಂದ ನಾವೆಲ್ಲ ಎಚ್ಚರಿಕೆಯಿಂದ ಈ ಶ್ಲೋಕಗಳನ್ನು ಅಧ್ಯಯನ ಮಾಡಬೇಕಾಗಿದೆ. ಶ್ರೀ ಶ್ರೀ ಶಂಕರರು ವರ್ಣಿಸಿರುವಂಥದ್ದು ಸ್ತ್ರೀ ರೂಪವನ್ನಲ್ಲ, ಮಂತ್ರಸ್ವರೂಪಳಾದ ಜಗನ್ಮಾತೆಯನ್ನ. ಇಷ್ಟು ಉಪೋದ್ಘಾತದೊಂದಿಗೆ ಈಗ ನಾವು ಈ ಶ್ಲೋಕವನ್ನು ಅಧ್ಯಯನ ಮಾಡುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ. ನೋಡಿ, ಈ ಶ್ಲೋಕ ಆರಂಭವಾಗಿರುವಂಥದ್ದು ಗತೈರ್ಮಾಣಿಕ್ಯತ್ವಂ ಗಗನಮಣಿಭಿ ಸಾಂದ್ರ ಘಟಿತಂ
ಕಿರೀಟಂ ತೇ ಹೈಮಂ ಹಿಮಗಿರಿಸುತೆ ಕೀರ್ತಯತಿಯಃ ಅಂತ ಆರಂಭ ಮಾಡಿದ್ದಾರೆ. ನೋಡಿ, ಚಿದಗ್ನಿಕುಂಡದಿಂದ ಆವಿರ್ಭವಿಸಿ ಬಂದಂಥ ಶ್ರೀಮನ್ ಲಲಿತಾ ಮಹಾ ತ್ರಿಪುರ ಸುಂದರಿಯನ್ನ ವಶಿನ್ಯಾದಿ ವಾಗ್ದೇವತೆಗಳು ಹೇಗೆ ವರ್ಣನೆ ಮಾಡಿದ್ದಾರೆ ಲಲಿತಾ ಸಹಸ್ರನಾಮದಲ್ಲಿ ಅಂದರೆ ಶಿರಸ್ಸಿನಿಂದ ಪಾದದವರೆಗೂ ವರ್ಣನೆಯನ್ನು ಮಾಡಿದ್ದಾರೆ. ಹಾಗೆಯೇ ಅದೇ ಕ್ರಮದಲ್ಲಿ ಸೌಂದರ್ಯ ಲಹರಿಯ ಈ ಭಾಗದಲ್ಲಿ ಶ್ರೀ ಶ್ರೀಶಂಕರ ಭಗವತ್ಪಾದರೂ ಸಹ ಅಮ್ಮನವರ ಶಿರಸ್ಸಿನಿಂದ ಆ ಕಿರೀಟದಿಂದ ಆರಂಭ ಮಾಡಿ ಪಾದದ ತನಕ ಬರ್ತಾ ಇದ್ದಾರೆ. ಆ ಶ್ರೀ ಲಲಿತಾ ಮಹಾ ತ್ರಿಪುರ ಸುಂದರಿಯು ಚಿದಗ್ನಿಕುಂಡದಿಂದ ಉದ್ಭವಿಸುವಾಗಲೇ ಸರ್ವಾರುಣಾನವದ್ಯಾಂಗಿ ಸರ್ವಾಭರಣ ಭೂಷಿತ ಅಂದರೆ ಆಕೆ ಆ ಅಗ್ನಿಕುಂಡದಿಂದ ಬರುವಾಗಲೇ ಎಲ್ಲ ವಿಧವಾದ ಆಭರಣಗಳಿಂದ ಭೂಷಿತಳಾಗಿ ಸರ್ವ ವಿಧವಾದಂಥ ಸೌಂದರ್ಯ ಭರಿತಳಾಗಿ ಆವಿರ್ಭವಿಸಿ ಬಂದಿದ್ದಾಳೆ. ಹಾಗಾಗಿ ಅಮ್ಮನ ಆಭರಣಗಳನ್ನು ಧ್ಯಾನಿಸುವುದೂ ಕೂಡ ಒಂದು ಉಪಾಸನೆಯೇ ಆಗಿರುತ್ತೆ ಅನ್ನುವುದನ್ನು ನಾವು ಈ ಮುಂದಿನ ಎಲ್ಲ ಶ್ಲೋಕಗಳಲ್ಲೂ ನೆನಪಿಟ್ಟುಕೊಂಡಿರಬೇಕಾದ ವಿಷಯ. ಮತ್ತು ಈ ಕಿರೀಟವನ್ನು ಪ್ರತ್ಯೇಕವಾಗಿ ಧ್ಯಾನಿಸುವ ಮಂತ್ರವನ್ನು ಶ್ರೀವಿದ್ಯಾ ಉಪಾಸಕರು ಹೇಳಿದ್ದಾರೆ. ಅದನ್ನು ಒಮ್ಮೆ ನಾವು ನೋಡಿ ಮುಂದಿನ ವಿವರಣೆಗೆ ಹೋಗೋಣ. ಆ ಅಮ್ಮನವರ ಕಿರೀಟವನ್ನು ಸ್ಮರಣೆ ಮಾಡುವಾಗ ಇದನ್ನು ಧ್ಯಾನ ಮಾಡಬೇಕಂತೆ. ಶ್ರೀ ಹೇಮ ಕಿರೀಟಾಯ ಸಹಸ್ರಾದಿತ್ಯ ತೇಜಸೇ ನಮಃ ಅಂತ ಹೇಳಿ. ನೋಡಿ, ಅಮ್ಮನವರ ಕಿರೀಟವು ಆಕಾಶ ಮಣಿಗಳಿಂದ ಮಾಡಲ್ಪಟ್ಟಿದೆ, ಗಗನಮಣಿಭಿಹಿ ಅಂತ ಹೇಳಿದ್ದಾರೆ. ಹಾಗಾದರೆ ಈ ಆಕಾಶ ಮಣಿಗಳು ಅಂದರೆ ಯಾವುದು ಅಂದರೆ ಸೂರ್ಯನೇ ಗಗನದಲ್ಲಿ ಕಾಣಬಹುದಾದಂಥ ಅತ್ಯಂತ ಪ್ರಖ್ಯಾತವಾದಂಥ ಮಣಿ. ಆದರೆ ಇಲ್ಲಿ ಮಣಿಗಳಿಂದ ಅಂತ ಹೇಳಿರೋದ್ರಿಂದ ಉಳಿದ ಮಣಿಗಳು ಯಾವುದು ಅಂತಂದರೆ ದ್ವಾದಶಾದಿತ್ಯರು ಅಂತ, ಅಥವಾ ಗಗನದಲ್ಲಿ ಕಾಣಬಹುದಾದ ಅನೇಕ ಜ್ಯೋತಿರ್ಮಂಡಲಗಳು ಅಂತ. ಇಂತಹ ಅನೇಕ ವಿಧವಾದಂಥ ದ್ವಾದಶಾದಿತ್ಯರೇ ಮೊದಲುಗೊಂಡ ಜ್ಯೋತಿರ್ಮಂಡಲಗಳು ಅಮ್ಮನ ಕಿರೀಟದಲ್ಲಿ ಸೇರಲು ಹವಣಿಸುತ್ತಿದ್ದರಂತೆ. ಹಾಗಾಗಿ ಸ್ವರ್ಣಮಯವಾದ ಕಿರೀಟದಲ್ಲಿ ಈ ಆದಿತ್ಯ ಸ್ವರೂಪವಾದ ಜ್ಯೋತಿರ್ಮಂಡಲಗಳೇ ಅವಳ ಕಿರೀಟದಲ್ಲಿ ಒತ್ತಾಗಿರುವ ರತ್ನಗಳಂತೆ ಪೋಣಿಸಲ್ಪಟ್ಟಿದೆ ಅನ್ನುವ ವಿಚಾರವನ್ನು ಹೇಳ್ತಾ ಇದ್ದಾರೆ. ಮತ್ತು ಅವಳು ಸಾಮಾನ್ಯಳಲ್ಲ, ಹಿಮಗಿರಿ ಸುತೆ. ಕಾಳಿದಾಸ ಮಹಾಕವಿ ಹಿಮವತ್ ಪರ್ವತವನ್ನು ಅಸ್ತ್ಯುತ್ತರಸ್ಯಾಂ ದಿಶಿ ದೇವತಾತ್ಮ ಅಂತ ವರ್ಣನೆ ಮಾಡುತ್ತಾನೆ. ಅಂದರೆ ಎಲ್ಲ ಸಂಪತ್ತಿನ ತವರು ಈ ಹಿಮವತ್ ಪರ್ವತ ಅಂತ, ಅತ್ಯಂತ ಶ್ರೀಮಂತ. ಅಂತಹ ಶ್ರೀಮಂತನಾದ ಪರ್ವತರಾಜನ ಮಗಳು ಹೈಮವತಿ ತಾನು ಧರಿಸಿರುವಂಥ ಕಿರೀಟ ಸಂಪೂರ್ಣವಾಗಿ ಸ್ವರ್ಣಮಯವಾಗಿದೆ ಅಂತ. ಸನೀಡೆ ಯಚ್ಛ ಯಾಚ್ಛರುಣ ಪಟಲಂ ಚಂದ್ರಶಕಲಂ ಅಂತ. ನೋಡಿ, ಅಮ್ಮನ ಆ ದಿವ್ಯವಾದ ಕಿರೀಟದಲ್ಲಿ ಚಂದ್ರಲೇಖವಿದೆಯಂತೆ. ಚಂದ್ರಲೇಖ ಶಿವನಿಗೂ ಅಮ್ಮನಿಗೂ ಏಕವೇ. ನಾವು ಹಿಂದೆ ಸಾಮ್ಯತೆಯನ್ನು ನೋಡ್ತಾ ಬಂದಿದ್ದು. ಹಾಗೆ ಅಮ್ಮನವರೂ ಸಹ ಕಿರೀಟದಲ್ಲಿ ಚಂದ್ರಲೇಖವನ್ನು ಧರಿಸಿದ್ದಾಳಂತೆ. ಆ ಸುಂದರವಾದಂಥ ಚಂದ್ರಲೇಖ ಹೇಗಿದೆ ಅಂತಂದರೆ ಕಾಮನ ಬಿಲ್ಲಿನಂತಿದೆ ಅಂತ. ಅದನ್ನು ಮುಂದೆ ಹೇಳ್ತಾರೆ, ಧನುಷೌನಾಸೀರಂ ಕಿಮಿತಿ ನನೆಬಧ್ನಾತಿ ಧಿಷಣಾಂ ಅಂತ ಹೇಳಿದ್ದಾರೆ. ಹಾಗೆ ಸುಂದರವಾಗಿ ಕಾಣುತ್ತಿರುವಂಥ ಆ ಚಂದ್ರಖಂಡವು ಇಂದ್ರನ ಧನುಸ್ಸಿನಂತೆ ಕಾಣ್ತಾ ಇದೆ. ಹಾಗೆ ಕಾಣುತ್ತಿರುವಂಥ ಸುಂದರವಾದ ಇಂದ್ರಧನುವೂ ಸಹ ಅನೇಕ ವರ್ಣಗಳಿಂದ ಬಿಂಬಿತವಾಗಿರಬಹುದಾದಂಥ ಕಾಮನ ಬಿಲ್ಲಿನಂತೆ ಕಾಣ್ತಾ ಇದೆ ಅಂತ. ಹೀಗೆ ಧ್ಯಾನಿಸಬೇಕು ಅನ್ನುವಂಥ ಒಂದು ಮಾರ್ಗವನ್ನು ಹೇಳ್ತಾ ಇದ್ದಾರೆ. ಹೀಗೆ ಧ್ಯಾನಿಸದೇ ಹೋದರೆ ಅದೊಂದು ಜಪವಾಗುತ್ತಾ ಅನ್ನುವ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಕಿರೀಟದಲ್ಲಿ ಸೂರ್ಯನೂ ಇದ್ದಾನೆ, ಚಂದ್ರನೂ ಇದ್ದಾನೆ. ಆದರೆ ಆ ಚಂದ್ರಕಲೆಯು ಇಂದ್ರಧನು ಅಂತ ಕರೆಸಿಕೊಳ್ಳುವ ಕಾಮನ ಬಿಲ್ಲಿನಂತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಚಂದ್ರ ಹಿಮಕರ ಅಂದರೆ ತೇವಾಂಶವಿರುವ ಆರ್ದ್ರತೆಯನ್ನು ಹೊಂದಿರುವಂಥವನು ಅಂತ. ಅವನ ಮೇಲೆ ಈ ಸೂರ್ಯನ ಕಿರಣಗಳು ಪಸರಿಸಿದಾಗ ಆ ಚಂದ್ರನಲ್ಲಿರುವಂಥ ತೇವಾಂಶ ಬೇರೆ ಬೇರೆಯ ವರ್ಣಗಳಾಗಿ ಬಣ್ಣದಿಂದ ಕೂಡಿರುತ್ತೆ. ಅದೇ ಕಾಮನ ಬಿಲ್ಲು
ಅದೇ ಇಂದ್ರಧನುವಂತೆ ಕಾಣ್ತಾ ಇದೆ ಅನ್ನುವ ಭಾವನೆಯಿಂದ ನಾವು ದರ್ಶಿಸಬೇಕು ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಇನ್ನು ಲಲಿತಾಷ್ಟೋತ್ತರ ಶತನಾಮದಲ್ಲಿ ವಜ್ರಮಾಣಿಕ್ಯ ಕಟಕ ಕಿರೀಟಾಯೈ ನಮೋ ನಮಃ. ಶ್ರೀಲಲಿತೆಯ ಕಿರೀಟವು ಹೇಗಿದೆ ಅಂದರೆ ವಜ್ರಮಾಣಿಕ್ಯಗಳಿಂದ ಮಾಡಿದಂಥ ಶೋಭಾಯಮಾನವಾದ ಕಿರೀಟವನ್ನು ಧರಿಸಿರುವ ಅಮ್ಮನಿಗೆ ನಮಸ್ಕಾರ. ಅಂದರೆ ವಿಶ್ವವಿಗ್ರಹಳು ಅನಿಸಿದಂಥ ಆಕೆಯ ಆ ಕಿರೀಟ ಇನ್ನು ಹೇಗಿರಬೇಕು, ಸಾಮಾನ್ಯವಾಗಿ ನಾವು ವರ್ಣನೆ ಮಾಡಲಿಕ್ಕಾಗುತ್ತಾ ಆ ಗಾತ್ರವನ್ನು? ಹೀಗಾಗಿ ಅದು ಊಹಿಸಲು ಸಾಧ್ಯವಿಲ್ಲ, ವರ್ಣನೆ ಮಾಡಿದ್ದಾರೆ. ಹಾಗಾಗಿ ಆ ವರ್ಣನೆಗೊಂದು ನಮಸ್ಕಾರ. ಇನ್ನು ಲಲಿತಾ ಸಹಸ್ರನಾಮದಲ್ಲಿ ಕುರುವಿಂದ ಮಣಿಶ್ರೇಣಿ ಕನತ್ಕೋಟೀರ ಮಂಡಿತ ಅನ್ನುವ ನಾಮವನ್ನು ನಾವು ನೆನಪಿಸಿಕೊಳ್ಳಬಹುದು. ಅದೂ ಸಹ ಕಿರೀಟದ ವರ್ಣನೆಯಾಗಿದೆ. ಇಂತಹ ಸುಂದರವಾದಂಥ ಉಪಮಾನಗಳಿಂದ ನಮಗೆ ಅಮ್ಮನವರ ದಿವ್ಯ ಕಿರೀಟವನ್ನು ವರ್ಣನೆ ಮಾಡಿ ಆ ಮನಸ್ಸನ್ನು ಅಮ್ಮನವರ ಕಿರೀಟದಲ್ಲಿ ಸ್ವಲ್ಪ ಕಾಲ ನಿಲ್ಲಿಸಲಿಕ್ಕೆ ಅನುವು ಮಾಡಿಕೊಟ್ಟಂಥ ಶ್ರೀ ಶ್ರೀ ಶಂಕರ ಭಗವತ್ಪಾದರ ಚರಣಾರವಿಂದಕ್ಕೂ ಆ ಜಗನ್ಮಾತೆಯ ದಿವ್ಯ ಚರಣಾರವಿಂದಕ್ಕೂ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕವನ್ನು ಚಿಂತನೆಯನ್ನು ನಡೆಸೋಣ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ.